there are 6 capacitors in TV and there are 12 such branches. Therefore, the total number of capacitors using that one branch are ಅಂತದ್ದು 12 ಬ್ರಾಂಚ್ ಇದೆ ಅಂದರೆ 12 into 6 72 ಆಯಿತು. ಸೊ ಹೀಗೆ ಅದರ ಸೂತ್ರ ಕಳಿತು. ಕೋಡ್ ಏನಂದ್ರೆ ವೈ ಡೈರೆಕ್ಷನ್ ಅಲ್ಲಿ ತೋರಿಸಿದೀನಿ ಬರೋದು ನೋಡಿ. ಇದು ಎಲೆಕ್ಟ್ರಾನ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್. ನನ್ನ ಒಪಿನಿಯನ್ ಸಿಇಟಿ ಬಗ್ಗೆ ಏನಪ್ಪಾ ಅಂತಂದ್ರೆ ಅದರಲ್ಲೂ ಆನ್ಲೈನ್ ಕೋಚಿಂಗ್ ಕಿಯೋನಿಕ್ಸ್ ಅವರು ನೀಡಿರ್ತಕ್ಕಂತಹ ಉಚಿತ ಸಿಇಟಿ ತರಬೇತಿ ಬಗ್ಗೆ ಈಗ ಖಾಸಗಿ ತರಬೇತಿ ಮನೆ ಪಾಠಕ್ಕೆ ಹೋಗಿ ಕಲಿಯುವಷ್ಟು ಅನುಕೂಲತೆ ನಮ್ಮಲ್ಲಿ ಇದೆಯಾ, ನಮ್ಮ ಮನೇಲಿ ಇದೆಯಾ ಅಂತ ಖಂಡಿತ ಇಲ್ಲ. ಆದ್ರೂ ಕೂಡ ಪಾಲಕರಿಗೆ ಹೇಳಿದ್ರೆ ಖಂಡಿತವಾಗ ಅವ್ರು ಕಳಿಸ್ತಾರೆ. ಯಾಕಂದ್ರೆ ಅವ್ರ ಮಕ್ಕಳಿಗೆ ಓದಿಸ್ಬೇಕು, ಸಿಇಟಿ ತರಬೇತಿ ಕೊಡಿಸ್ಬೇಕು ಅನ್ನೋ ಒಂದು ಇದು ಮಕ್ಕಳಿಗಿಂತ ಖಂಡಿತವಾಗೂ ಪಾಲಕರಿಗಿರುತ್ತೆ. ಅಂಥವ್ರಿಗೆ ಒದಗಿ ಬಂದಿರತಕ್ಕಂಥ ಸುವರ್ಣಾವಕಾಶ ಏನಪ್ಪಾ ಅಂತಂದ್ರೆ ಈ ಒಂದು ಕಿಯೋನಿಕ್ಸ್ ಅವರು ನೀಡಿರ್ತಕ್ಕಂತಹ ಉಚಿತ ಸಿಇಟಿ ತರಬೇತಿಯಿಂದ ಅವರು ಕೂಡ ನಾನು ಕೂಡ ಸಿಇಟಿ ಎಕ್ಸಾಮ್ ಬರಿಬಲ್ಲೆ ಅನ್ನೋ ಧೈರ್ಯನ ಮೂಡಿಸಲಿಕ್ಕೆ ಇದು ಕಾರಣ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಇದು ಗ್ರಾಮಾಂತರ ಪ್ರದೇಶಗಳಲ್ಲಿ ಮೂಡಿ ಬರ್ತಿರೋದ್ರಿಂದ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ನಗರ ಪ್ರದೇಶದ ವಿದ್ಯಾರ್ಥಿಗಳೊಂದಿಗೆ ಕಾಂಪೀಟ್ ಮಾಡಿ ನಾವು ಕೂಡ ಅವ್ರ ಮಟ್ಟಕ್ಕೆ ಓದಬಲ್ಲೆವು ಅನ್ನೋ ಒಂದು ಪ್ರೋತ್ಸಾಹನ ನೀಡ್ತಿರೋದು ಈ ಕಿಯೋನಿಕ್ಸ್ ಅವರ ಉಚಿತ ಸಿಇಟಿ ತರಬೇತಿ ಅಂತ ಹೇಳ್ಬೋದು. ನಗರ ಪ್ರದೇಶಗಳಲ್ಲಿ ಪ್ರತಿ ವಿಷಯಕ್ಕೂ ಸಹ 4,000-5,000 ಖರ್ಚು ಮಾಡುವಂಥ ಸಂದರ್ಭದಲ್ಲಿ ನಮ್ಮಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಲು ಸರ್ಕಾರದವರು ಉಚಿತವಾಗಿ ಸಿಇಟಿ ತರಬೇತಿಯನ್ನು ನೀಡುತ್ತಿದ್ದಾರೆ. ನಮಗೆ ಅನುಕೂಲವಾಗುವಂತೆ ಬಹಳಷ್ಟು ವಿಧಾನಗಳನ್ನು ಶಾರ್ಟ್ಕಟ್ ಮೆಥಡ್ಸ್ಗಳನ್ನು ಹೇಳಿಕೊಡುತ್ತಿದ್ದಾರೆ. ಜೊತೆಗೆ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರಗಳಲ್ಲಿ ಸುಲಭವಾಗಿ ಫಾರ್ಮುಲಾಗಳನ್ನು ತಿಳಿಸಿಕೊಡುತ್ತಿದ್ದಾರೆ. According to me, this CET program conducted by Kionics is very useful not only for me and for all the students who are making use of it. And private sectors are also providing, but it costs too much because for per subject we have to pay 4,000 to 5,000. Poor talented students can't pay so much, so they can't face the examination, CET exam. And Kionics is not only conducting the online program, online classes, but also they are providing all the materials which are required for CET. And it gives the idea of pattern of questions which appears in the examination, and they are providing the shortcut way of solving the questions and how we have to face the examination, and they are removing the fear of examination. ಕರ್ನಾಟಕ ಸರ್ಕಾರ ಪ್ರಾಧಿಕಾರ ಹಾಗೂ ಕಿಯೋನಿಕ್ಸ್ ಸಂಸ್ಥೆ ವತಿಯಿಂದ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಿಇಟಿ ಉಚಿತ ತರಬೇತಿ ಶಿಬಿರವನ್ನು ಈ ಕೇಂದ್ರದಲ್ಲಿ ಒದಗಿಸಿದ್ದು, ಇದರಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಉಚಿತ ತರಬೇತಿಯನ್ನು ನೀಡ್ತಾ ಇರೋದ್ರಿಂದ ಆ ತರಬೇತಿನಲ್ಲಿ ನುರಿತ ತಜ್ಞರು ಉಪನ್ಯಾಸಕರು ಸರಳವಾದ ಭಾಷೆಯಲ್ಲಿ ಅದು ಕನ್ನಡ ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳೋದ್ರಿಂದ ವಿದ್ಯಾರ್ಥಿಗಳ ಸಂಖ್ಯೆ ದಿನನಿತ್ಯನೂ ಕೂಡ ಹೆಚ್ಚಾಗ್ತಾ ಇದೆ. ಅದರಿಂದ ಈ ಕಿಯೋನಿಕ್ಸ್ ವತಿಯವರು ಈ ಪ್ರತಿ ಸಂದರ್ಭದಲ್ಲೂ ಕೂಡ 4 ವಾಲ್ಯೂಮ್ಸನ್ನು ಪುಸ್ತಕಗಳನ್ನು ಉಚಿತವಾಗಿ ನೀಡಿ ಆ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಪ್ರತಿ ವಾರದಲ್ಲೂ ಕೂಡ ಈ ಶಿಕ್ಷಣವನ್ನು ನೀಡ್ತಾ ಇರೋದ್ರಿಂದ ಕಿರು ಪರೀಕ್ಷೆಯನ್ನು ಮಾಡಿ CETನಲ್ಲಿ ಹೇಗೆ ಪರೀಕ್ಷೆಯನ್ನು ಫೇಸ್ ಮಾಡ್ಬೋದು ಅದಕ್ಕೆ ಇವರು ಮೊದಲೇ ತಯಾರಾಗಲಿಕ್ಕೆ ಅನುಕೂಲ ಆಗೋದ್ರಿಂದ ಈ ತರಬೇತಿ ನೀಡ್ತಾ ಇರೋದು ತುಂಬ ಅಭಿನಂದನಾರ್ಹ. This program usually conducted on Sundays. Though it is Sundays or holidays, students appearing with full strength and used this program in a proper manner. It is very good effort made by the government to dig out intellectual brains from the rural area. Nanometer, electrometers, micrometers, nanometers. Now correct the question. ಮೂರನೇ ಪ್ರಶ್ನೆ ಬರ್ತಾ ಇದ್ದೀವಿ. ವಾಟ್ ಈಸ್ ಟ್ರೂ ಅಬೌಟ್ ನ್ಯೂಟ್ರನ್ ಆಟಮ್ ಆಫ್ ದ ನ್ಯೂಕ್ಲಿಯಸ್? ನ್ಯೂಕ್ಲಿಯಸ್ಸಲ್ಲಿರುವ ನ್ಯೂಟ್ರನ್ ಆಟಮ್ ಬಗ್ಗೆ 4 ವಿಷಯಗಳಿವೆ. 3 ಸರಿ ಇಲ್ಲ, 1 ಸರಿ ಇಲ್ಲ. 4ನೇ ಪ್ರಶ್ನೆ ಹೋಗ್ತಾ ಇದ್ದೀವಿ. What happens on the surface cell when a fruit like mango or tomato ripen? ತುಂಬಾ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಪರಿಸ್ಥಿತಿಲಿರ್ತಕ್ಕಂಥ ಮಕ್ಕಳೇ ಜಾಸ್ತಿ ಇಲ್ಲಿ ಅಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಕೂಡ ತುಂಬಾನೇ ಉಪಯೋಗ ಆಗಿದೆ ಈ ಕಾರ್ಯಕ್ರಮ ಅಂತ. ಮತ್ತೆ ಒಳ್ಳೆ ಸುಲಭ ಮಾರ್ಗಗಳು ಅಂದರೆ ಶಾರ್ಟ್ ಕಟ್ಸ್ ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ. ಹೇಳಬೇಕು ಅಂದರೆ ನಾನು ಫಿಸಿಕ್ಸಲ್ಲಿ
ಈ ಡೈಮೆನ್ಷನಲ್ ಅನಾಲಿಸಿಸಲ್ಲಿ ನಾವು ಕರೆಕ್ಟ್ ಆನ್ಸರನ್ನು ಅಸೆಸ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಅದನ್ನು ಐ ಅಪ್ರಿಷಿಯೇಟ್ ವೆರಿ ಮಚ್ ಅಬೌಟ್ ದಿಸ್. ನಮಗೆ ಹಿಂದೆ ನಮ್ಮ ಅಕ್ಕ ಅಣ್ಣ ಅವರೆಲ್ಲ CET ಬರೀಬೇಕು ಅಥವಾ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ದಿದ್ರೆ ತುಮಕೂರು ಬೆಂಗಳೂರು ಆ ಕಡೆ ಹೋಗಿ ಓದಬೇಕಿತ್ತು. ಅದು ಎಷ್ಟು ಸ್ಟ್ರೆಸ್ ಆಗಿರೋದು ಅಂದರೆ ನಮಗೆ ಸ್ಟ್ರೆಸ್ ಆಗೋದು, ಅದರಿಂದ ನಮಗೆ ಓದೋದಕ್ಕೆ ಅಷ್ಟೊಂದಾಗಿ ಕ್ಲಿಯರ್ ಆಗಿರ್ತಿರಲಿಲ್ಲ. ಇದು ಬರೀ CET ಎಕ್ಸಾಮ್ ಫೇಸ್ ಮಾಡೋಕ್ಕಲ್ಲದೆ ಅದರ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ತುಂಬ ಯೂಸ್ ಆಗುತ್ತೆ. ರೂರಲ್ ಕಡೆಯಿಂದ ಬಂದಿರತಕ್ಕಂಥ ಸ್ಟೂಡೆಂಟ್ಸ್ಗೆ ಟಾಪರ್ಸ್ ಅಂದರೆ ಬರೀ ಮಂಗಳೂರು ಬೆಂಗಳೂರು ಈ ಕಡೆ ಇರೋದಂತಲ್ಲ, ಹಳ್ಳಿಯಿಂದ ಬಂದಿರೋ ನಾವು ಕೂಡ ಟಾಪರ್ಸ್ ಆಗ್ಬೋದು, ಒಳ್ಳೆ ಸ್ಕೋರ್ ಮಾಡ್ಬೋದು. ನನಗೆ ಗೌರ್ಮೆಂಟ್ PU ಕಾಲೇಜಲ್ಲಿ ಫ್ರೀ CET ಕೋಚಿಂಗ್ ಕೊಡ್ತಾ ಇರೋದು ಗೌರ್ಮೆಂಟಿಂದ ಗೊತ್ತಾಯಿತು. ಇಲ್ಲಿ ನಮ್ಮಂತಹ ರೂರಲ್ ಸ್ಟೂಡೆಂಟ್ಸ್ ಕೋಚಿಂಗ್ ತೊಗೊತಾ ಇರೋದ್ರಿಂದ ನಮ್ಮಂತಹ ರೂರಲ್ ಸ್ಟೂಡೆಂಟ್ಸ್ ಅರ್ಬನ್ ಸ್ಟೂಡೆಂಟ್ಸ್ ಜೊತೆಗೆ ಕಾಂಪೀಟ್ ಮಾಡೋಕ್ಕೆ ಮತ್ತು CET ಮತ್ತು ಕಾಮೆಟ್ರಿಗಳಂತಹ ಎಕ್ಸಾಮ್ಸ್ಗಳಲ್ಲಿ ಅವರಷ್ಟೇ ಪರ್ಸೆಂಟೇಜು ಮತ್ತು ಅವರಷ್ಟೇ ಮಾರ್ಕ್ಸ್ಗಳನ್ನ ತಗೊಂಡು ಅವ್ರಿಗಿನ್ನ ಚೆನ್ನಾಗಿರೋಂತಹ ಜಾಬ್ಸ್ನ ಮತ್ತು ಅವ್ರಿಗಿನ್ನ ಚೆನ್ನಾಗಿರೋಷ್ಟೇ ಲೈಫ್ನ ಸಕ್ಸೀಡ್ ಮಾಡೋಕ್ಕೆ ಇದು ನಮಗೆ ತುಂಬ ಉಪಯೋಗ ಆಗ್ತಾ ಇದೆ. ಮತ್ತು ಇಲ್ಲಿ ಲೆಕ್ಚರರ್ಸು ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರೋಂತಹ ಲೆಕ್ಚರರ್ಸು ಬಂದು ಕೋಚ್ ಮಾಡ್ತಾ ಇರೋದ್ರಿಂದ ಮತ್ತು ಎಕ್ಸಾಮ್ ಹಾಲ್ಗಳಲ್ಲಿ ಹೇಗಿರಬೇಕು, ನಾವು ಹೇಗೆ ಟೈಮ್ ಪಿಕಪ್ ಮಾಡಬೇಕು ಎಲ್ಲ ಥರ ಇನ್ಫಾರ್ಮೇಷನ್ಸ್ ಅವ್ರು ಕೊಡ್ತಾ ಇರೋದ್ರಿಂದ ಇಂತಹ ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇರೋಂತಹ ಗೌರ್ಮೆಂಟ್ಗೂ ಮತ್ತು